ಗಣಪತಿ ಬಪ್ಪ ಮಂಗಳಮೂರ್ತಿ ಚಿಕ್ಕೆರಲೆದ್ದ ಚಿಕ್ಕೆರಲೆದ್ದ ಏನ್ರಪ್ಪ ಗಣೇಶನ್ ಮೂರ್ತಿ ತರೋದಕ್ಕೆ ಇಷ್ಟೊತ್ತು ಮಾಡಿದ್ರ? ಅಯ್ಯೋ ಅಜ್ಜಿ, ಹೆವಿ ರಶ್ ಇತ್ತು. ಸರಿನಪ್ಪ, ಮೂರ್ತಿನ ತಗೊಂಡೋಗಿ ಒಳಗಡೆ ಇಡಿ. ಅಜ್ಜಿ, ಗಣೇಶ ಬಂದದಲ್ವಾ, ಪೂಜೆ ಶುರು ಮಾಡೋಣವಾ? ಅಯ್ಯೋ ಇರಮ್ಮ, ಅಗ್ರಜ ಬರ್ತಿದ್ದಾನೆ, ಜೊತೆಗೆ ಇನ್ವಿಟೇಷನ್ ತಗೊಂಡ್ಬರ್ತಿದ್ದಾನೆ. ಇನ್ವಿಟೇಷನ್ ಪೂಜೆ ಜೊತೆ ಈ ಪೂಜೆನೂ ಆಗ್ಬೇಕು. ಇನ್ನೊಂದು ವಿಷಯ ಗೊತ್ತಾ, ಅಮ್ಮು, ಪರಿಯಮ್ಮ, ಮಂಜು ಅಂತ ಕೂಡ ಬರ್ತಿದಾರಂತೆ. ವಾವ್, ಸೂಪರ್. ಹಾಗಾದ್ರೆ ಇವತ್ತು ನಮ್ಮ ಸ್ಪೆಷಲ್ ಪೂಜೆ. ಸರಿ, ಗಣೇಶನ್ ತಗೊಂಡೋಗಿ ಒಳಗಡೆ ಇಡಿ, ನಾನು ಅಲಂಕಾರ ರೆಡಿ ಮಾಡ್ಬಿಡ್ತೀನಿ. ಸರಿ ಬರ, ನಾವು ರೆಡಿ ಆಗೋಣ. ಗಣಪತಿ ಬಪ್ಪ. ಅಮೂಲ್ಯ ಇಲ್ಲಿ ಸೊಸೆಯಾಗಿ ಬರಬಾರ್ದು. ಬನ್ನಿ ಮಾ. ಧ್ರುವ, ವಿಕ್ರಾಂತ್. ಓ, ಫೈನಲಿ ಬಂದ್ರಾ? ಅತ್ತೆ ಮಾವ ಚೆನ್ನಾಗಿದ್ದೀರಾ? ಇಲ್ಲ, ನಾವು ನಿಮ್ಗೋಸ್ಕರನೇ ಕಾಯ್ತೇವೆ. ಕೊನೆಗೂ ಬಂದ್ರಲ್ಲ. ಧ್ರುವ, ಇದು ಮೊದಲನೇ ಇನ್ವಿಟೇಷನ್. ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ಇಟ್ಬಿಡು. ಬಂದ್ರಾ? ಬನ್ನಿ ಬನ್ನಿ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹಾಂ, ನಾವೆಲ್ಲ ಚೆನ್ನಾಗಿದ್ದೀವಿ. ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಯಿತು. ಅದರಲ್ಲೂ ಅಮ್ಮ, ಆದ್ಯ ನಿಮ್ಮನ್ನು ನೋಡಿ ಭಾಳ ದಿನ ಆಗಿತ್ತು. ಹೌದಮ್ಮ, ನಾನು ಅಷ್ಟೇ. ಭಾಳ ದಿನ ಆಯಿತು. ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಈಗ ನೀವು ಬಂದಿದ್ದು ಒಳ್ಳೇದಾಯಿತು. ಅಮ್ಮ, ನೀವು ಅಜ್ಜಿ ಅದಕ್ಕೆ ಜೊತೆ ಮಾತಾಡ್ತಾರೆ, ನಾನು ಅಕ್ಕನ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿನಮ್ಮ. ಧ್ರುವ, ನಾನು ಡೆಕೋರೇಷನ್ ನೋಡ್ಕೊಳ್ತೀನಿ, ನೀನು ಹೋಗಿ ದಾರ ತಗೊಂಬಾ. ದಾರನ ಯಾಕೆ ವಿಕಿ? ನೀನು ತಗೊಂಬರಪ್ಪ, ನಾನು ಹೇಳ್ತೀನಿ. ಅಗ್ರಜ, ನಾನು ಇದನ್ನ ರೆಡಿ ಮಾಡ್ತಾ ಇರ್ತೀನಿ. ಅಜ್ಜಿ, ನೀವೆಲ್ಲನೂ ಕೂಡಿಸಿ ಮಾತಾಡಿಸ್ತೀರಿ. 5 minutes ಬರ್ತೀನಿ. ಹೌದು, ನೀವು ಯಾಕೆ ತಡವಾಗಿ ಬಂದ್ರಿ? ನೀವು ಬೇಗ ಬರ್ತೀರಾ ಅಂದ್ಕೊಂಡಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸೋದು ಇಷ್ಟೊತ್ತಾಗೋಯ್ತಮ್ಮ. ಲಗ್ನ ಪತ್ರಿಕೆ ಪೂಜೆ ಬೇರೆ ಮಾಡಬೇಕು. ತಡ ಮಾಡಬಾರ್ದು, ಬೇಗ ಬರೋಕ್ಕೆ ಹೇಳಿದಾನೆ ವೇದಾಂತ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದ್ಬಿಟ್ವಿ. ಹೌದಮ್ಮ, ಮದುವೆಗೆ ಮೊದಲನೇ ಶುಭ ಕಾರ್ಯ ಅಲ್ವಾ, ಅದಕ್ಕೆ ವೇದಾಂತಕ್ಕೆ ಹೇಳಿದ್ದೆ ಎಲ್ಲರೂ ಬೇಗ ಬರೋದಕ್ಕೆ ಹೇಳು ಅಂತ. ಅಯ್ಯೋ, ನಾನು ನೋಡಿ ನಿಮ್ಮನ್ನು ನಿಲ್ಲಿಸೇ ಮಾತಾಡಿಸ್ತಾ ಇದ್ದೀನಿ. ಏ ಸುಹಾಸಿನಿ, ಏನು ಸುಮ್ಮನೆ ನಿಂತಿದ್ಯಾ? ಇವ್ರಿಗೆ ಏನಾದರೂ ಕುಡಿಯೋದಕ್ಕೆ ತಂದು ಕೊಡೆ. ಅಯ್ಯಯ್ಯೋ, ನೀವು ಮಾತಾಡ್ತಿದ್ರಲ್ಲ, ಹಾಗಾಗಿ ನನಗೂ ಮರ್ತೋಯ್ತು. ನೀವು ಕೂತಿರಿ, ನಾನು ಇವಾಗ ಬರ್ತೀನಿ. ಆದ್ಯ, ಬಾಮ್ಮ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಏನಮ್ಮು ನೀನು? ಏನ್ ನಿನ್ ತಮಾಷೆ? ಅಯ್ಯೋ ಅಕ್ಕ, ತಮಾಷೆ ಮಾಡಿದೆ, ನಿಜವಾಗ್ಲೂ ಹೆದರ್ಕೊಂಬಿಟ್ಯಾ? ಏನಮ್ಮು, ಯಾವಾಗಲೂ ಬರೀ ತಮಾಷೆನಾ? ನನಗೆ ಈ ತಮಾಷೆ ಎಲ್ಲ ಇಷ್ಟ ಆಗಲ್ಲ. ಇಷ್ಟ ಇಲ್ವಾ? ನಾನು ಈ ಥರ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಾ? ನಾನೇನು ಅಂತ ನಿನಗೆ ಗೊತ್ತು ತಾನೆ? ನೀನು ಹೇಗಿದೆಯೋ ಹಾಗೆ ಎಲ್ಲ ಕಡೆ ಒಪ್ಕೊಳ್ಳೋದಕ್ಕೆ ಆಗಲ್ಲ ಅಮ್ಮು. ಇದು ನನ್ನ ಅತ್ತೆ ಮನೆ. ಇಲ್ಲಿನ ಕೋತಿ ಚೇಷ್ಟೆ ಎಲ್ಲ ನಡೆಯಲ್ಲ. ನಿಂಗೆ ಹೇಗೆ ಬೇಕೋ ಹಾಗೆ ಎಲ್ಲ ನಡ್ಕೋಬೇಡ, ಗೊತ್ತಾಯ್ತಾ? ಹೋಗ್ಲಿ ಬಿಡಕ್ಕ, ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಷ್ಟು ನಾನು ಏನೂ ಮಾಡೇ ಇಲ್ಲ. ಹೌದಲ್ವಾ? ನಾನು ಸ್ವಲ್ಪ ಜೋರಾಗೆ ಮಾತಾಡ್ಬಿಟ್ಟೆ ಅಮ್ಮು. ನೀನು ಬಂದು ಸಡನ್ನಾಗಿ ಎದುರಿಸ್ಬಿಟ್ಟಲ್ಲ,
ನಾನು ಏನೋ ಯೋಚನೆ ಬೇರೆ ಮಾಡ್ತಿದ್ದೆ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ನಾನೇನು ಅಂದ್ಕೊಳ್ಳಲ್ಲ ಅಕ್ಕ, ಏನೇ ಅಂದರೂ ನೀನು ನನ್ನ ಅಕ್ಕ, ಒಂದು ಮಾತನ್ನೋ ಅಧಿಕಾರ ನಿನಗಿದೆ, ಅದು ಬಿಡು. ಆದರೆ ನೀನು ಲೋಕನೇ ಮರ್ತೋಗಿರೋ ಥರ ಯೋಚನೆ ಮಾಡ್ತಾ ನಿಂತಿದ್ದಲ್ಲ, ಏನದು? ಅಂಥದ್ದು ಏನಿಲ್ಲ ಬಿಡು ಅಮ್ಮ. ಏನೂ ಇಲ್ಲ ಅಂತ್ಯ, ಮೂಡಿಯಾಗಿರ್ತ್ಯ. ನಾನು ನಿಮ್ಮ ಮನೆಗೆ ಅಪರೂಪಕ್ಕೆ ಬಂದಾಗ ಒಬ್ರನ್ನೊಬ್ರು ತಪ್ಕೊಂಡು ಕುಣಿದು ಕುಪ್ಪಳಿಸೋ ಅಭ್ಯಾಸ ನಮಗೆ. ಆದರೆ ಇವತ್ತು ಅದನ್ನೆಲ್ಲ ಮರೆತು ತುಂಬ ವಿಚಿತ್ರವಾಗಿ ಆಡ್ತಿದ್ಯಕ್ಕ. ಏನಾಯಿತು? ಓಹೋ, ನನ್ನ ತಂಗಿ ಬದಲು ಓರ್ಗೀತಿಯಾಗಿ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಹೆಂಗೆ? ನೀನು ನನಗೆ ಓರ್ಗೀತಿ ಆಗೋದು ನನಗಿಷ್ಟ ಇಲ್ಲ. ಮಂಜು ಅವರೇ, ಇದೇನಾ ನೀವು ಮಾಡಿಸಿರೋ ಇನ್ವಿಟೇಷನ್ನು? ಇದನ್ನ ಯಾರಾದರೂ ಇನ್ವಿಟೇಷನ್ ಕಾರ್ಡ್ ಅಂತ ಅಂತಾರ? ಒಳ್ಳೆ ರದ್ದಿ ಪೇಪರ್ ಇದ್ದಾಗಿದೆ. ಅಲ್ಲ, ಇದನ್ನ ಇಟ್ಕೊಂಡ್ರೆ 2 ನಿಮಿಷ ಒಳಗಡೆ ಏನಿದೆ ಅಂತ ತೆಗ್ದು ನೋಡ್ಬೇಕು ಅಂತಾನೂ ಅನ್ಸಲ್ಲ. ಕಣ್ಣು ಕುಕ್ಕೋ ಥರ ಬೇಡ, ವಿಷಯ ಮುಟ್ಟಿದ್ರೆ ಸಾಕಲ್ವಾ? ಅದು ಅಲ್ಲದೆ ಮದುವೆ ಖರ್ಚು ಇನ್ನೂ ಬೇರೆ ಬೇಕಾದಷ್ಟಿದೆ. ಇದಕ್ಕೆ ಅನಾವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅಂತ ಸಿಂಪಲ್ ಆಗಿ ಮಾಡಿಸಿದ್ದೀವಿ. ಅಲ್ಲ, ಈ ವಸಿಷ್ಠ ಫ್ಯಾಮಿಲಿಗೆ ನಿಮ್ಮಿಬ್ರು ಹೆಣ್ಮಕ್ಳು ಯಾವುದೇ ಅಡ್ಡಿ ಇಲ್ಲದೆ ಈಸಿಯಾಗಿ ಸೇರ್ಕೋತಾ ಇದ್ದಾರೆ. ಇದಕ್ಕಿಂತ ಅನುಕೂಲ ಬೇಕಾ ನಿಮಗೆ? ಹಾಂ, ಹೋಗ್ಲಿ ಬಿಡಿ. ಅವ್ರವ್ರ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಆಸೆನೂ ಲಿಮಿಟ್ ಆಗಿರಬೇಕು. ಅದನ್ನ ಮೀರಿ ಹೆಜ್ಜೆ ಇಟ್ಟರೆ ನಮ್ಮ ಕಾಲೇ ನೋವಾಗುತ್ತೆ ಅಲ್ವಾ? ತಗೊಳ್ಳಿ, ಈ ನಿಮ್ಮ ಇನ್ವಿಟೇಷನ್ ಕಾರ್ಡ್ಗಿಂತ ನಾನು ಯೂಸ್ ಮಾಡ್ತೀನಲ್ಲ ಟಿಶ್ಯೂ ಪೇಪರ್, ಅದ್ರ ಬೆಲೆನೇ ಜಾಸ್ತಿ ಇದೆ. ನಾನು ಆರ್ತಿನ ಮಾತಾಡ್ಸ್ಕೊಂಡು ಬರ್ತೀನಿ. ಹೇಳಕ್ಕ, ನಾನು ಆಗಿಂದ ಕೇಳ್ತಿದ್ದೀನಿ ತಾನೆ, ನೀನು ಯಾಕೇನು ಮಾತಾಡ್ತಾನೆ ಇಲ್ಲ? ನೀನು ಯಾವ ಟೋನಲ್ಲಿ ನನ್ನ ಓರ್ಗಿತಿ ಥರ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಮಾತಾಡಕ್ಕ, ನಾನು ಇನ್ನೇ ಕೇಳ್ತಿರೋದು. ಅಂದರೆ ನೀನು ಯಾವತ್ತಿದ್ರೂ ನನ್ನ ಮುದ್ದು ತಂಗಿ ಓರ್ಗಿತ್ತಿ ಪಟ್ಟ ಬೇಡ ಅಂತ ಅವಳು ಹೇಳ್ತಾ ಇದ್ದಾಳೆ ಅಲ್ವೇನಮ್ಮ? ಅಪ್ಪ ಬನ್ನಿ ಕೂತ್ಕೊಳ್ಳಿ. ಅಪ್ಪ, ಅಕ್ಕ ಯಾಕೋ ಡಲ್ ಆಗಿದ್ದಾಳೆ ಅಂತ ಅನ್ನಿಸ್ತಿಲ್ವಾ? ಯಾಕಮ್ಮ? ನಾನು ಬಂದಾಗ ನನ್ನ ನಾರ್ಮಲ್ ಆಗಿ ಮಾತಾಡಿಸ್ಲಿಲ್ಲ, ನಿಮ್ಮನ್ನು ಹಾಗೆ ಮಾತಾಡಿಸ್ಲಿಲ್ಲ. ಅಮ್ಮ ಹೇಗಿದ್ದಾರೆ, ಅಂಜು ಅತಿಥಿ ಹೇಗಿದ್ದಾರೆ ಅಂತಲೂ ಕೂಡ ಕೇಳಲಿಲ್ಲ. ಇದು ಆಶ್ಚರ್ಯ ಪಡೋ ವಿಚಾರನೇ. ಯಾಕಮ್ಮ ಆರ್ತಿ, ಏನಾದರೂ ಸಮಸ್ಯೆನಾ? ನಾನು ಆರಾಮಾಗೇ ಇದ್ದೀನಪ್ಪ.
ಅಮ್ಮು ಏನೋ ಹೇಳ್ತಾಳೆ ಅಂದರೆ ನೀವು ಅದನ್ನು ಕೇಳಬೇಡಿ. ನೀವು ಬರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ, ಅಮ್ಮನೂ ಹೇಳಲಿಲ್ಲ. ನಾವು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಮದುವೆ ಕೆಲಸನೇ ತುಂಬ ಇದೆ. ಲಗ್ನ ಪತ್ರಿಕೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ವಿ. ವೇದಾಂತ್ ಒತ್ತಾಯ ಮಾಡಿ ಕರ್ಕೊಂಡು ಬಂದ. ಲಗ್ನ ಪತ್ರಿಕೆನೂ ತಂದ್ಬಿಟ್ರಾ? ಲೇ ಏನೇ ಹಿಂಗೆ ಕೇಳ್ತಿದ್ಯಾ? ಅಷ್ಟು ಕೆಲಸ ಮುಗೀತು ಅಂತ ಖುಷಿ ಪಡೋದು ಬಿಟ್ಟು ಶಾಕ್ ತಗೊಳ್ತಿದ್ಯಲ್ಲೇ. ಇನ್ನೀ ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆದಷ್ಟು ಬೇಗ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡ್ಬೇಕು, ಅದೇ ಒಳ್ಳೇದು. ಹಲೋ ಮೇಡಮ್, ನಿನ್ನೆ ಕೇಳ್ತಿರೋದು ಎಲ್ಲಿ ಕಳ್ದೋಗಿದ್ಯಾ? ಅದು ವೇದಾಂತ್ 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 ಎಲ್ಲಿದ್ಯಾ? ಬೇಗಮ್ಮ ವೇದಾಂತ್ 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 ಅಯ್ಯೋ ವೇದಾಂತ್ ವಿಕ್ರಾಂತ್, ವಿಕ್ರಾಂತ್ ಸ್ಟಾಪ್ ಇಟ್. ತಲೆಗೆಲ್ಲ ಕೆಟ್ಟಿದ್ಯಾ ನನಗೆ? ಉರಿಯೋ ಬೆಂಕಿಲೋ ಕೈ ಹಾಕ್ತಿದ್ಯಲ್ಲ. ಇನ್ವಿಟೇಷನ್ಸ್ ಹಾಳಿದ್ರೆ ಇನ್ನೊಂದು ಮಾಡಿಸ್ಬೋದು. ನಿನ್ ಕೈನ ಮೊದಲಿನ ರೀತಿ ಮಾಡೋದಕ್ಕಾಗತ್ತಾ? ಬೆಂಕಿ ಜೊತೆ ಸರ್ಸಾಡ್ತಾರೆ ಫುಲ್. ಅಗ್ರಜ, ನನಗೆ ಸಂಬಂಧಪಟ್ಟ ವಿಷಯ. ಬೆಂಕಿಲಿ ಹತ್ಕೊಂಡು ಉರಿತಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇರ್ತಿದ್ದ? ಇಲ್ಲ ತಾನೆ? ಸೇಫ್ ಮಾಡ್ತಿದ್ದೆ ತಾನೆ? ನಾನು ಅದನ್ನೇ ಮಾಡಿದೆ. ನನ್ನ ಆರ್ತಿ ಸೀರೆ ತರಕೊಳಗೋಗಿದ್ದ ಅಗ್ರಜ. ವಿಕ್ರಾಂತ್, ಡೋಂಟ್ ಕಂಪೇರ್. ಅದಕ್ಕೆ ಈ ಲೆವೆಲ್ ರಿಸ್ಕ್ ತಗೊಳ್ಳೋದು. ಅಗ್ರಜ, ನಿನಗೆ ಸಂಬಂಧಪಟ್ಟ ಏನೇ ವಿಷಯ ಆಗಲಿ ಆರ್ ನಿನ್ನನ್ನಾಗ್ಲಿ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅಗ್ರಜ, ನಾನು ಯಾವಾಗಲೂ ನಿನ್ನ ಹಾದಿಲೇ ನಡೆಯೋದು, ನೀನು ಹೇಳಿದ್ದನ್ನೇ ಮಾಡೋದು. ನೀನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ. ವಿಕ್ಕಿ, ಕೈ ತುಂಬ ಸುಡ್ತಾ? ಹಾಸ್ಪಿಟ್ಲ್ಗೆ ಹೋಗೋಣ? ಬಾರ, ಏನೂ ಆಗಿಲ್ಲ ನನಗೆ. ಐ ಆಮ್ ಫೈನ್. ಬರೇ ಬಿದ್ದಿರೋ ಆರ್ತಿ ಮನ್ಸಿನ ಮೇಲೆ ನೀರ್ ಹಾಕಿ ಉರ್ಸಕ್ಕೆ ಇದೇ ಸರಿಯಾದ ಸಮಯ. ಲೇಟ್ ಆದ್ರೆ ಗಾಯ ವಾಸಿ ಆಗ್ಬಿಡುತ್ತೆ. ವಾಸಿ ಆಗಕ್ ಬಿಡಬಾರ್ದು. ಯಾವಾಗ ಎಮೋಷನಲ್ ಆಗ್ತೀಯ, ಯಾವಾಗ ಹೈಪರ್ ಆಕ್ಟಿವ್ ಆಗ್ತೀಯ, ಏನು ಹೇಳೋದಕ್ಕಾಗಲ್ಲ. ವಿಕ್ಕಿ, ತುಂಬಾ ಉರಿತಾ ಇದೆಯೇನಪ್ಪ? ಅಲ್ಲ, ಇನ್ವಿಟೇಷನ್ ಆರ್ಸಕ್ ಹೋಗಿ ನಿನ್ ಕೈ ಸುಟ್ಕೊಂಡಿಯಲ್ಲಪ್ಪ. ಯಾಕೆ ಹೀಗೆಲ್ಲ ಮಾಡ್ಕೋತೀಯ ನೀನು? ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಸುಹಾಸಿನಿ ಅವರೇ, ಇದೆಲ್ಲ ಹೇಗಾಯ್ತು? ಅದು ನನಗೂ ಗೊತ್ತಿಲ್ಲ. ವೇದಾಂತ್ ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೋದ, ನೀವು ಆರ್ತಿನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋದ್ರಲ್ಲ,
ಆಮೇಲೆ ನಾನು ಒಬ್ಬಳೇ ಅಲ್ಲಿ ಕೂತಿದ್ದೆ. ಯಾಕೋ ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ವಿಂಡೋ ಕ್ಲೋಸ್ ಮಾಡೋಣ ಅಂತ ಆ ಕಡೆ ಹೋದೆ. ಸಡನ್ನಾಗಿ ಸುಟ್ಟು ಸ್ಮೆಲ್ ಬಂತು. ಏನು ಅಂತ ನೋಡಿದ್ರೆ ಇನ್ವಿಟೇಷನ್ ಉರಿತಾ ಇತ್ತು. ಇದು ನಾರ್ಮಲ್ ಆಗಿರ್ಬೋದಾ ಅಥವಾ ಇವಳೇನಾದ್ರೂ ಮಾಡಿರ್ಬೋದಾ? ನೋಡ್ತಾನೆ ಏನೇನೋ ಆಗೋಯ್ತು. ಇನ್ನೂ ಏನ್ ಗ್ರಾಚಾರ ಕಾದಿದ್ಯೋ ಏನೋ. ಗಾಬರಿ ಆಗ್ಬೇಡ ಪರಿ, ಏನೂ ಆಗೋಲ್ಲ. ಏನ್ರಿ ಇಷ್ಟು ಸಲೀಸಾಗಿ ಹೇಳ್ಬಿಟ್ರಿ? ಬೆಳಗ್ಗೆಯಿಂದ ನನ್ನ ಬಲಗಣ್ಣು ಅದರ್ತಾನೆ ಇತ್ತು. ಏನೋ ಆಗುತ್ತೆ ಅಂತ ಭಯ ಆಗಿತ್ತು. ಅದು ನಿಜಾನೂ ಆಗೋಯ್ತು. ಅಲ್ಲ, ಮದುವೆಲಿ ನಡೆಯೋ ಮೊದಲನೇ ಕಾರ್ಯಕ್ರಮದಲ್ಲೇ ಹೀಗಾಗೋಯ್ತಲ್ಲ. ಇನ್ನು ಮುಂದೇನೂ ಹೀಗೆ ಆದರೆ ಏನ್ರಿ ಮಾಡೋದು? ಒಂದು ಮಾತು ನೆನ್ಪಿಟ್ಕೊಪ್ರಿ, ಯಾವ ಸಮಯನೂ ಶಾಶ್ವತ ಅಲ್ಲ. ಇವತ್ತು ಹೀಗಾಯ್ತು ಅಂತ ಎಲ್ಲ ದಿನ ಹೀಗಾಗೋದಿಲ್ಲ. ಇದೆಲ್ಲದಕ್ಕೂ ನಾನೇ ಕಾರಣ ಅನ್ಸುತ್ತೆ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಹೌದು ಅಮ್ಮ, ನಿನ್ನ ಮತ್ತು ವೇದಾಂತ್ ಮಧ್ಯ ಮೊದಲು ಅಡ್ಗಾಲ್ ಹಾಕಿದ್ದೆ ನಾನು. ಎಲ್ಲ ವಿಘ್ನಗಳು ಶುರುವಾದವು. ದೇವರೇನೋ ಬುದ್ಧಿ ಕೊಟ್ಟ, ಅಲ್ಲಿಗೆ ಸರಿ ಹೋಯ್ತು. ಆದರೆ ಅದರ ಪರಿಣಾಮ ಅನ್ನೋ ಹಾಗೆ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲಮ್ಮ. ಏನೇ ವಿಘ್ನ ಆಗಿದ್ರು ಅದು ಗಣೇಶ ಹಬ್ಬದ ದಿನ ಆಗಿದೆ. ಹಾಗೇನೆ ಅದು ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಕೊಳ್ಳಮ್ಮ. ಯಾಕೆ ಅಂದರೆ ಗಣೇಶ ವಿಘ್ನ ನಿವಾರಕ, ಅವ್ನು ಒಳ್ಳೇದು ಮಾಡೇ ಮಾಡ್ತಾನೆ. ಅದೆಲ್ಲ ಸರಿ ಅಮ್ಮ, ಆದರೆ ಇವತ್ತು ನಡಿಬೇಕಾಗಿರೋ ಲಗ್ನ ಪತ್ರಿಕೆ ಪೂಜೆ ಕಾರ್ಯಕ್ರಮ ನಿಂತೋಯ್ತಲ್ಲೇ. ಲಗ್ನ ಪತ್ರಿಕೆ ಪೂಜೆ ನಡೆದೇ ನಡೆಯುತ್ತೆ. ಬಾ ಮುರಿ, ಬಾ. ಅಮ್ಮ, ಅಪ್ಪ, ನೀವು ಬನ್ನಿ. ವಿಘ್ನ ವಿನಾಶಕನ ಎದುರು ಇಷ್ಟೆಲ್ಲ ಆಯ್ತು ಅಂತ ನೀನು ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇನ್ನಮ್ಮ, ಮದುವೆ ಮೊದಲನೇ ಸಮಾರಂಭದಲ್ಲೇ ಅಪಶಕುನ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ, ಕರೆಕ್ಟ್ ಅಲ್ವಮ್ಮ? ಗಣೇಶ ಹಬ್ಬದ ದಿನ ನಮ್ಮ ಮದುವೆಗೆ ವಿಘ್ನ ತರಷ್ಟು ಕರುಣೆ ಇರೋಣ ನಮ್ಮ ಗಣಪತಿ. ಆದರೆ ಲಗ್ನ ಪತ್ರಿಕೆ ಎಲ್ಲ ಸುಟ್ಟು ಹೋಯ್ತಲ್ಲಪ್ಪ, ಪೂಜೆ ಹೇಗೆ ಮಾಡ್ತೀಯಾ? ಆದ್ರೇನಮ್ಮ, ಇನ್ವಿಟೇಷನ್ಸ್ ಇಲ್ಲೇ ಇದೆಯಲ್ಲ. ಈಗ ನಾನು ಪ್ರಿಂಟ್ ಮಾಡಿಸಿದ ಇನ್ವಿಟೇಷನ್ ಇದ್ದಿದ್ದ ಹೆಸರು ಕೂಡ ವೇದಾಂತ ಮೂಲ್ಯದ. ಈ ಲಗ್ನ ಪತ್ರಿಕೆಯಲ್ಲಿರೋ ಹೆಸರು ಕೂಡ ವೇದಾಂತ ಮೂಲ್ಯದ. ನಾವು ಇವತ್ತು ಪ್ಲಾನ್ ಮಾಡಿದ್ದು ಲಗ್ನ ಪತ್ರಿಕೆ ಪೂಜೆ. ಯಾರು ತಂದಿರೋ ಲಗ್ನ ಪತ್ರಿಕೆ ಅಂತ ಖಂಡಿತ ಅಲ್ವಲ್ಲ. ಇವತ್ತು ಲಗ್ನ ಪತ್ರಿಕೆ ಪೂಜೆ 100% ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆದೇ ನಡೆಯುತ್ತೆ. ಕರೆಕ್ಟ್ ಅಗ್ರಜ, 100% ಕರೆಕ್ಟ್. ನಾವು ತಂದಿರೋ ಲಗ್ನ ಪತ್ರಿಕೆ ಆದ್ರೇನು, ಇವ್ರು ತಂದಿರೋದಾದ್ರೇನು, ಎರಡು ಒಂದೇ ತಾನೆ. ಇವ್ರ ಲಗ್ನ ಪತ್ರಿಕೆನ ಇಟ್ಟು ಪೂಜೆ ಮಾಡಿದ್ರಾಯ್ತು. ಅಗ್ರಜ, ನಾನು ಎಲ್ಲಾನು ಕರ್ಕೊಂಡ್ ಬಂದ್ಬಿಡ್ತೀನಿ.